ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನುಗ್ಗೆ ಸೊಪ್ಪಿನ ಉದುಕ ಮುದ್ದೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ಬೇಳೆ, ಉಪ್ಪು ಮತ್ತು ಎಣ್ಣೆನ ಹಾಕಿಬಿಟ್ಟು 3 ವಿಷಿಲ್ನ ಹೊಡೆಸ್ತೀನಿ. 3 ವಿಷಿಲ್ ಹೊಡೆಸಿದ್ರೆ ನೀಟಾಗಿ ಬೇಳೆ ಬೇಯುತ್ತಂದರೆ ಪೂರ್ತಿ ಮೆತ್ತಗಲ್ಲ, ಒಂದು ಸ್ವಲ್ಪ ಗಂಡು ಅಲ್ಲ, ಆ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ತುಂಬ ದೇಹಕ್ಕೆ ಒಳ್ಳೆಯದು. ಕಾಲು ನೋವು, ಮಂಡಿ ನೋವು ಇದೆಲ್ಲ ಬರಲ್ಲ. ಸೊ ಹಾಗಾಗಿ ವಾರದಲ್ಲಿ ಒಂದು 2-3 ಟೈಮ್ ಮಾಡ್ಕೊಂಡು ಊಟ ಮಾಡಿದರೆ ಒಳ್ಳೆಯದು. ಇವಾಗ ಇನ್ನೊಂದು ಕಡೆ ಅದನ್ನ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ನಾನು ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 12ರಿಂದ 13 ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದನ್ನ ಹುರಿದ್ಬಿಟ್ಟು ನೀಟಾಗಿ ಸೈಡ್ಗೆ ಎತ್ತಿಕ್ಬಿಡೋಣ, ಓಕೆನಾ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಗೆ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ಇವಾಗ ಒಂದು 2ರಿಂದ 3 ಬೋಟು ಹುಣಸೆಹಣ್ಣು ತೊಗೊಂಡು ಹಾಕ್ತಾಯಿದ್ದೀನಿ. ನೀವು ಮನೇಲಿ ಮಾಡಿ. ಆಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಸಣ್ಣಲ್ಲಿ ರುಬ್ಕೊಂಬರೋಣ. ಹಾಗೆ ಒಂದು ಟೊಮೊಟೊ ಹಣ್ಣನ್ನು ನಾನು ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ನೀವು ಹಾಕಿ, ಓಕೆನಾ. ಆಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ ಒಂದು 2ರಿಂದ 3 ಸ್ಪೂನು ಎಣ್ಣೆನ ಹಾಕಿಬಿಟ್ಟು ಆಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಅಂದರೆ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ. ಸೊ ಈರುಳ್ಳಿ ಬೇಯ್ತಾ ಇರುವಾಗಲೇ ಅರಿಶಿನ ಪುಡಿ ಮತ್ತು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನುಗ್ಗೆ ಸೊಪ್ಪನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ಅದನ್ನ ಇವಾಗ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಒಂಚೂರು ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ. ಇದು ಬೇಳೆ ಪೆಲ್ಲ ರೆಡಿ ಆಯಿತು. ಸೊ ಆವಾಗಲೇ ನಾನು ಮಿಕ್ಸಿ ಜಾರ್ನಲ್ಲಿ ಅದನ್ನು ಹಿಂಡಿ ಮಾಡ್ಕೊಂಡಿದ್ದೆ. ಅದಕ್ಕೇ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನು ಪಲ್ಯ ಮತ್ತು ಸೊಪ್ಪನ್ನು, ಬೇಳೆ ಮತ್ತು ಸೊಪ್ಪನ್ನು ಹಾಕಿದ್ನಲ್ವ, ಅದನ್ನೇ ಒಂದು 2 ಚಮಚದಷ್ಟು ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ಯಾಕೆಂದರೆ ಸೈಡ್ ಉದ್ಕಕ್ಕೆ ಮಾಡಬೇಕಲ್ವ, ಸೊ ಹಾಗಾಗಿ. ಆಮೇಲೆ ಒಂದು 2 ಇಂಚು, 1-1.5 ಇಂಚಷ್ಟು ಹಸಿ ಶುಂಠಿ ಹಾಗೆ ಒಣ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ಇತ್ತು, ಸೊ ಅದನ್ನು ಹಾಕಿ ರುಬ್ಕೊಂಬಂದಿದ್ದೀನಿ. ಬೇಳೆ ತೆಗ್ದಿರೋ ನೀರೇನಿರುತ್ತೆ ಅಲ್ವಾ, ಬೇಳೆ ಕಟ್ಟು ಅಂತ, ಅದಕ್ಕೆ ಸೇರಿಸ್ಕೊಂಬಿಡೋಣ ಇವಾಗ. ಆಮೇಲೆ ಒಂಚೂರನ್ನ ನೀರನ್ನ ಹಾಕ್ಕೊಂಬಿಟ್ಟು ಅದೇ ಕಟ್ಟಿಗೆ ಸೇರಿಸ್ಕೊಂಬಿಟ್ರೆ ಇಲ್ಲಿ ಉದ್ಕ ರೆಡಿ ಆಗುತ್ತೆ. ಆಮೇಲೆ ಇವಾಗ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ನೋಡಿ ಉದ್ಕ ಎಷ್ಟು ಸಖತ್ತಾಗಿದೆ. ತೀರಾ ತೆಳ್ಳಗೂ ಆಗಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು, ಆ ಥರ ಮಾಡಬೇಕು. ಇವಾಗ ನಾನು ಮುದ್ದೆ ಮಾಡೋಕ್ಕೆ ಇಲ್ಲಿ ಒಂದು ಬೋಸಿನಲ್ಲಿ ಒಂದು ಚರಿಗೆ ಆಗೋಷ್ಟು ನೀರು ಹಾಕ್ಬಿಟ್ಟು ಅದರಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಬಟ್ಲಿಗೆ ಹಸಿ ಹಿಟ್ಟನ್ನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿ ನೀಟಾಗಿ ಹಾಕಿದ್ದೀನಿ. ಹೀಗೆ ಮಾಡಿದರೆ ಮುದ್ದೆ ಗಂಟಾಗಲ್ಲ ಅಂತ ಅಷ್ಟೇ, ಓಕೆ. ಇದಾದಮೇಲೆ ಇದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮುದ್ದೆನ ತಿರ್ಕೊಂಬಿಟ್ರೆ ಮುದ್ದೆ ರೆಡಿ ಆಗುತ್ತೆ. ಇದು ಆಲ್ಮೋಸ್ಟಲ್ಲಿ ಎಲ್ಲರೂ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮುದ್ದೆ. ಬೇಕಾದ್ರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋಸ್ ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಓಕೆನಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬರೋಣ. ಆಮೇಲೆ ಇವಾಗ ಇದನ್ನು ನೀಟಾಗಿ ಮುದ್ದೆನ ತಿರುಗ್ಕೊಂಡು ಮುದ್ದೆನ ಕಟ್ಟಿಬಿಟ್ರೆ ಉದುಕ ಮುದ್ದೆ ರೆಡಿಯಾಗುತ್ತೆ. ಉದುಕ ಮುದ್ದೆ ಇದನ್ನು ಮೆಂತ್ಯ ಸೊಪ್ಪಿನಲ್ಲೂ ಹಾಕು ಮಾಡ್ಬೋದು. ಸೊ ನಾನಿವತ್ತು ನುಗ್ಗೆ ಸೊಪ್ಪಿನಲ್ಲಿ ಮಾಡಿದ್ದೀನಿ, ಓಕೆನಾ. ಇದರಿಂದ ಬೆನಿಫಿಟ್ ಏನಾದ್ರು ಬೇಕು, ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದು ಲೆಂತಿ ಆಗುತ್ತೆ. ಹೀಗಾಗಿತ್ತು ನಮ್ಮದು ಇವತ್ತಿನ ಉದುಕ ಮುದ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.